Audio Jungle. Audio Jungle. Preview. ನಮಸ್ಕಾರ ವೀಕ್ಷಕರೇ, ಜನನಾಯಕ ಹಕ್ಕು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಹಳೆ ಮಲ್ಪನಗುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ಬಂದಿದ್ದು. ಹೆಡ್ ಮಾಸ್ಟರ್ ಅಂದರೆ ನಮಗೆಲ್ಲ ಪಾಠ ಬೋಧನೆ ಮಾಡಲಿಕ್ಕೆ ಇಲ್ಲಿ ಸಹಕಾರವನ್ನು ನೀಡ್ತಾರೆ ಸರ್. ಮತ್ತು ಶಾಲಾ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಆಗಿರ್ಬೋದು, ನಮ್ಮ ತರಗತಿ ಬಗ್ಗೆ, ಮಕ್ಕಳಲ್ಲಿ ನಮಗೇನೇ ಸಮಸ್ಯೆಗಳಿದ್ರು ಅಥವಾ ನಮಗೇನೇ ಒಂದು ಸಲಹೆ ಬೇಕಿದ್ರೂ ಸದಾ ಅವರ ಒಂದು ಸಹಕಾರ ನಮಗೆ ಇದ್ದೇ ಇರುತ್ತೆ. ಅವರು ವೈಯಕ್ತಿಕವಾಗಿ ಅದನ್ನು ಅನುಭವ ಪಡೀಲಿ. ಮತ್ತು ನಾವು ಪಾಠ ಮಾಡೋದು ಬರೀ ಎಕ್ಸಾಮಿಗೋಸ್ಕರ ಅಥವಾ ರ್ಯಾಂಕ್ ಬರೋಕ್ಕೋಸ್ಕರ ಅಥವಾ ನಾವು ಕೆಲಸ ಸೇರೋದಕ್ಕೋಸ್ಕರ ಅಲ್ಲ. ನಮ್ಮ ವಿಜ್ಞಾನ ಅಂತ ಮುಖ್ಯ ಗುರಿ ದೈನಂದಿನ ಜೀವನದಲ್ಲಿ ನಾವು ಹೆಂಗೆ ವಿಜ್ಞಾನವನ್ನು ಬಳಸ್ತೀವಿ ಅನ್ನೋದು ಗೊತ್ತಾಗಲಿ ಅಂತ ಅದೊಂದು ಮುಖ್ಯ ಉದ್ದೇಶ ಆಗಿರುತ್ತೆ ಸರ್. ನಮಗೆ ಕನ್ನಡ ಚೆನ್ನಾಗಿ ಓದಕ್ಕೆ ಬಂದರೆ ಮಾತ್ರ ಮಗು ಎಲ್ಲ ಗಣಿತ ಆಗಲಿ, ವಿಜ್ಞಾನ ಆಗಲಿ, ಸಮಾಜ ಆಗಲಿ ಅವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ತಾನು ಅರ್ಥ ಮಾಡ್ಕೊಂಡದ್ದು ಬರೆಯೋ ಒಂದು ಲಿಪಿ ಕೂಡ ಕನ್ನಡ ಅಲ್ಲ ಸರ್. ಹಾಗಾಗಿ ಇಲ್ಲಿ ಕನ್ನಡ ಬಂದರೆ ಮಾತ್ರ ಮಗು ಏನೇ ಅವನು ಮುಂದೆ ಯಾವ ಒಂದು ಪರೀಕ್ಷೆನಲ್ಲಿ ಅಥವಾ ಏನೇ ತೆರಗಡೆ ಆಗಬೇಕಾದ್ರೂ ಕನ್ನಡ ಮೂಲ ಅಲ್ಲ ಸರ್. ಓಂ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ. ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದುಕೊಡುವವನ ಧರ್ಮ ಒಂದಾಗದೆ ಬಿಡದು ಸರ್ವ. ಈ ದಿನದ ಸಮಾಚಾರ: ಉಗ್ರಾಣದಲ್ಲಿ ಔಷಧ ಅಲಭ್ಯ, ಹುಬ್ಬಳ್ಳಿ. ಭಾರತೀಯ ಸಂಸ್ಕೃತಿ ಉತ್ಸವ ಇಂದಿನಿಂದ ಕಲಬುರಗಿ. ಜನಪ್ರತಿನಿಧಿಗಳಿಗೆ ಅಕ್ಷರ ಪಾಠ ಹಾವೇರಿ. ಜಾತಿ ದೌರ್ಜನ್ಯ ಶಿಕ್ಷೆ ಪ್ರಮಾಣ ಹೆಚ್ಚಿಸಿ ಬೆಂಗಳೂರು. ಭಾರತದ ಮೇಲೆ ಹೆಚ್ಚಿನ ಆಮದು ಸುಂಕ ವಾಷಿಂಗ್ಟನ್. ಇಸ್ರೋ ಇಂದು 100ನೇ ಉಡ್ಡಯನ. ಮಕ್ಕಳಿಗೆ ಪ್ರಬಂಧ ಬರೆಸ್ತೀವಿ ಸರ್, ಭಾಷಣಗಳು. ಆಮೇಲೆ ಮೊನ್ನೆ ಒಂದು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂತ ಒಂದು ಎಕ್ಸಾಮ್ ಇದೆ ಸರ್. ಆ ಎಕ್ಸಾಮ್ ಬರೆಸಿದೆವು. ನಮ್ಮ ಒಂದು ತರಗತಿ ವಹಿಸಿರು 9ನೇ ತರಗತಿಗೆ ಪ್ರಥಮ ಸ್ಥಾನ ಕೋಮಲ ಅಂತ ಬಂದಂದರೆ, 10th ಗೀತಾ ಅಂತ ಬಂದರು ಸರ್. 100 ಭರವಸೆ ಇಲ್ಲ ಸರ್. ಯಾಕೆ ಹಂಗಾಯಿತು? 10% ಯಾಕೆ ಹೊಡ್ತಾ ಬೀಳ್ತಾ ಇದೆ? ಯಾಕಂದರೆ ಅವರಿಗೆ ಫಸ್ಟ್ ಮೂಲ ಇಲ್ಲ ಸರ್. ಅವರಿಗೆ ಅದನ್ನು ನಾವು ಕಲಿಸ್ಲಿಕ್ಕೆ ಟೈಮೂ ಇಲ್ಲರಿ ನಮಗೆ. ಆದರೂ ಪ್ರತ್ಯೇಕವಾಗಿ ಒಬ್ಬರೊಬ್ಬರಿಗೆ ಈ ಪದಗಳು ಅವನ್ನೆಲ್ಲ ಕಲಿಸಿ ಈ ಮಟ್ಟಕ್ಕೆ ತಂದೀವಿ ಸರ್. ಮುಂಚೆ ಅಂದರೆ ಇನ್ನೂ ಭಾಳ ಕಡಿಮೆ ಪ್ರಮಾಣದಲ್ಲಿತ್ತು ಸರ್. ಈಗ ಒಂದು ಸ್ವಲ್ಪ ಒಂದು ಲೆಕ್ಕಕ್ಕೆ ಬಂದಾರ್ರಿ. ಈಗ ನಮಗೆ ಸಂಬಂಧಿಕರಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಯಾರಿಗಾದ್ರೂ ಆಗಿರ್ಬೋದು. ಇಲ್ಲಿ ಏನು ಕೊಟ್ಟಾರ, ಅಮ್ಮನಿಗೆ ಒಂದು ಪತ್ರ ಬರೆಯಿರಿ ಅಂತ. ಇಲ್ಲಿ ವಿಷಯ ಏನಂದರೆ ಮಕ್ಕಳ ದಿನಾಚರಣೆಯನ್ನು ಕುರಿತು. ನಿಮ್ಮ ಶಾಲೆಯಲ್ಲಿ ಯಾವ ರೀತಿಯಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅನ್ನೋದನ್ನು ಕುರಿತು. ಆಫ್ಟರ್ ಸ್ಕೂಲ್ ಟೈಮ್ ಕೂಡ ನಾವು ಕೆಲಸ ಮಾಡಿದ್ದೀವಿ. ವಿಶೇಷ ತರಗತಿಗಳನ್ನು ತೊಗೊಂಡು ಗುಂಪು ಚಟುವಟಿಕೆಗಳನ್ನು ಕೊಟ್ಟು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನೇ ನಾವು ಕ್ಲಾಸ್ ತೊಗೊಂಡಿದ್ದೀವಿ ಕೂಡ, ಇಂಪ್ರೂವ್ ಮಾಡಿದ್ವಿ ಕೂಡ. ಓದಕ್ಕೆ ಬರಲಾರ್ದವ್ರಿಗೂ ಕೂಡ ಕೊಟ್ಟಿದ್ದು ಆದರ್ಶ. ಅದು ಮೊರಾರ್ಜಿ ಎಕ್ಸಾಮು ಕೂಡ ನಾವು ಅವ್ರಿಗೆ ಒಂದು ಸ್ವಲ್ಪ ಸ್ಪೆಷಲ್ ಕ್ಲಾಸ್ ತೊಗೊಂಡು ಕೂಡ ಹೇಳಿದ್ದೀವಿ. ಎಷ್ಟೊಂದು ಮಕ್ಕಳು ಇಲ್ಲಿಂದ ಸೆಲೆಕ್ಟ್ ಆಗಿ ಹೋಗಿದ್ದಾರೆ ಕೂಡ. ಈಗ ಕೆಲವೊಂದು ಗ್ರೂಪ್ ಮಾಡಿದ್ವಿ ಸರ್, ಅದು ವಾಟ್ಸಪ್ ಗ್ರೂಪ್ ಮಾಡಿ ಕೂಡ ಅವರಿಗೆ ಕೆಲವೊಂದು ಅವಶ್ಯಕತೆ ಇರೋ ಮಕ್ಕಳಿಗೆ ಲಿಂಕನ್ನು ಕೂಡ ಶೇರ್ ಮಾಡ್ತಾ ಇದ್ದೀವಿ. ಈಗ ಮೊರಾರ್ಜಿಗೆ ಏನು ಇಂಪಾರ್ಟೆಂಟ್ ಇದೆ ಇಲ್ಲಿ ಸ್ವಲ್ಪ ಹೇಳೋದಲ್ಲದೆ ಮನೇಲಿ ಹೋಗಿ ನಿಮ್ಗೆ ಟೈಮ್ ಇದ್ದರೆ ಅದನ್ನು ಸ್ವಲ್ಪ ನೋಡ್ರಿ ಅಂತಲೂ ಹೇಳಿದ್ದೀವಿ. ಪೇರೆಂಟ್ಸ್ ಕೂಡ ಗೈಡ್ ಮಾಡಿದ್ವಿ. ಅದಕ್ಕೆ ಅವರು ಕೂಡ ಚೆನ್ನಾಗಿ ಒಳ್ಳೆ ಕೋಆಪ್ರೇಟ್ ಮಾಡ್ತಿದ್ದಾರೆ ಕೂಡ. ಆಮೇಲೆ ಊರಿನ ಮಕ್ಕಳು ಎಲ್ಲ ಓದ್ತಾರೆ. ಮೇಲತ್ತು ಫಸ್ಟ್ ಆಫ್ ಆಲ್ ಇದು ನಾನು ಶಾಲೆ, ನಾನು ಇದೇ ಸ್ಕೂಲಿಂದ ಓದಿ ಇಷ್ಟರ ಮಟ್ಟಿಗೆ ನಾನು ಬಂದಿರೋದು, ಹೌದಾ. ನೆಕ್ಸ್ಟ್ ಮಿಕ್ಕಿದ ಮಕ್ಕಳಿಗೆ ಆಮೇಲೆ ಹೆಡ್ ಮಾಸ್ತರು ಅವರ ಸಹಾಯದಿಂದ ಈ ಸ್ಕೂಲಿನ ಡೆವಲಪ್ಮೆಂಟ್ ಮಾಡಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು.
ಎಷ್ಟು ವರ್ಷ ಆಯ್ತು ನೀವು ಅಧ್ಯಕ್ಷರಾಗಿ? ಈ ರೀಸೆಂಟಾಗಿ 5 ತಿಂಗಳಾಯ್ತು. 5 ತಿಂಗಳಾಯ್ತು. ಏನು ಗುರುತು ಮಾಡಿದಿರಿ? ಮಾಡಲೇಬೇಕು. ಇವಾಗ 100ನೇ ವರ್ಷದ ಶತಮಾನೋತ್ಸವ ಒಂದು ಐತಿ, ಅದನ್ನ ಊರಿನ ಮುಖಂಡರಿಗೆ ಆಲ್ರೆಡಿ ತಿಳಿಸಿದ್ವಿ. ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಫೆಬ್ರವರಿ 7ನೇ ತಾರೀಕಿಗೆ ಶತಮಾನೋತ್ಸವ ವಾರ್ಷಿಕೋತ್ಸವ ಐತಿ. ಅದ್ರ ಸಲ ನಾವು ಇವತ್ತು ಮೀಟಿಂಗ್ ತೊಗೊಂಡಿದ್ದೀವಿ. ಅದು ಮಾಡಲೇಬೇಕು. ಯಾಕಂದ್ರೆ ಇದು ನಮ್ಮ ಸ್ಕೂಲ್, ನಮ್ಮ ಹೆಮ್ಮೆಯ ಸ್ಕೂಲ್, ಇದು ಒಂಥರ ದೇವಾಲಯ ಇದು. ಹಂಗಾಗಿ ಈ ಸ್ಕೂಲು ಮಕ್ಕಳು ಇದು ಚೆನ್ನಾಗಿ ಇದು ಮಾಡಲೇಬೇಕು, ಅಭಿವೃದ್ಧಿ ಮಾಡಲೇಬೇಕು. ಇಲ್ಲಿ ಏನು ಕುಂದು ಕೊರತೆ ಯಾವ ರೀತಿ ತೊಂದರೆ ಇರಬಾರ್ದು ಮಕ್ಕಳಿಗೆ ಆಗಿ, ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಇದು ಮಾಡಲೇಬೇಕು. ನನ್ನ ಛಲ ಐತೆ. ನಾವು ಇಲ್ಲಿ ದುಡ್ಡು ಬರ್ತೈತಿ ಅಂತ ನಾವು ಅದಕ್ಕೋಸ್ಕರ ಇಲ್ಲ, ನಮ್ಮದು ದುಡ್ಡು ಹಾಕಿದ ಚಿಂತಿಲ್ಲ. ನಮ್ಮದು ಸ್ಕೂಲು ನಮ್ಮ ಹೆಮ್ಮೆ. ಅದೇ ಕಾರಣದಿಂದ ಇದು ಡೆವಲಪ್ ಮಾಡಲೇಬೇಕು. ಇಲ್ಲಿ ಇಲ್ಲಿ ಯಾರು ಕಡು ಬಡವರು ಯಾರು ಇದ್ದಾರೆ ಅವ್ರ ಮಕ್ಕಳಿಗೆ ನಮ್ಮ ಹೆಡ್ ಮಾಸ್ತರು, ಆಮೇಲೆ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಕಡು ಮಕ್ಕಳಿಗೆ ನೋಟ್ ಬುಕ್ಕು, ಪೆನ್ಸಿಲ್ಲು ಇವೆಲ್ಲ ಕೊಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಅದು ಕೂಡ ತಾವು ರೆಡಿ ಇದ್ದೀರಿ? ಎಲ್ಲ ರೆಡಿ ಇದ್ದೀವಿ. ಅದಕ್ಕೆ ಸಹಕಾರ ನಮ್ಮ ಮಾಸ್ತರು. ನಿರ್ಧಾರದಿಂದ ಕೆಲಸ ಮಾಡೋದಾಗಿದೆ, ಇದನ್ನೆಲ್ಲ ತಿಳ್ಕೊಳ್ಬೇಕು. ನಮ್ಮ ವೀಕ್ಷಕರಿಗೆ ಆಸಕ್ತಿ ಇದೆ, ತಮ್ಮ ಕಿರು ಪರಿಚಯ ಮಾಡಿ. ಸರ್, ನನ್ನ ಹೆಸರು ಟಿ ವಿಶ್ವನಾಥ್ ಅಂತೇಳಿ. ನನ್ನ ಸ್ವಂತೂರು ಬಂದು ಹಗರಿಬೊಮ್ಮಳೆ ತಾಲೂಕು ಮೋರಿಗೇರಿ. ನಾನು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು. ನಮ್ಮಪ್ಪ ಮತ್ತು ನನ್ನ ತಾಯಿ ಇಬ್ಬರು ಅವಿದ್ಯಾವಂತರು. ಅವರು ಕೂಲಿ ಕೆಲಸನ ಅಥವಾ ತಮ್ಮ ಮನೆ ಕೆಲಸನೋ ಅಥವಾ ತಮ್ಮ ಹೊರ ಕೆಲಸವನ್ನು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು. ಬಹುಶಃ ನನಗೆ ಆವಾಗಲಿಂದನೂ ಹಸಿವಿನ ಒಂದು ಕಾಟ ಇತ್ತು ನನಗೆ. ಬಡತನ ಅಂದ್ರೇನು, ಬಡತನದಲ್ಲಿ ನಾವು ಹೆಂಗೆ ಬದುಕಿದ್ದೀವಿ ಅಂತಕ್ಕಂಥದ್ದಿತ್ತು. ಅಂಥ ಬಡತನದಲ್ಲಿ ನಮ್ಮ ತಂದೆ ತಾಯಿಗಳು ಇನ್ನೊಬ್ಬರ ಹೊಲದಲ್ಲಿ ಕೆಲಸವನ್ನು ಮಾಡಿ ನನಗೆ ವಿದ್ಯಾದಾನವನ್ನು ಮಾಡಿಸಿದರು. ಆ ನಿಟ್ಟಿನಲ್ಲಿ ಅತ್ಯಂತ ಬಡತನದಿಂದ ನಾನು ಓದಿದ್ದು ಈಗಲೂ ನನ್ನ ನೆನಪಿದೆ. ಬಹುಶಃ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಕೂಡ ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನೋ ಒಂದು ದೈವೇಚ್ಛೆ ಅನ್ನುವಂಗೆ ನನ್ನ ಶ್ರಮಕ್ಕೂ ಏನೋ ಗೊತ್ತಿಲ್ಲ, ನಾನು ಶಿಕ್ಷಕನ ವೃತ್ತಿಗೆ ಆಯ್ಕೆ ಮಾಡಿಕೊಂಡೆ. ಬಹುಶಃ ಆಯ್ಕೆ ಮಾಡಿಕೊಂಡಾಗ ಅತ್ಯಂತ ಬಹುಶಃ ನಮ್ಮ ಊರಿನಲ್ಲಿ ಪ್ರಥಮ ಬಾರಿಗೆ ನಾನು 3 ಜನ ಆದ ನಂತರ 4ನೇ ಶಿಕ್ಷಕ ನನ್ನ ಊರಿಗೆ ಆ ಕಾಲದಲ್ಲಿ 1996ರಲ್ಲಿ. ಅವಾಗ ಭಾಳ ಖುಷಿಪಟ್ಟರು ಎಲ್ಲ. ಏನು ಬಡತನದಿಂದ ಕಷ್ಟದಿಂದ ಓದ್ದೆ, ಒಳ್ಳೆ ಕೆಲಸ ತಗೊಂಡು ಬಿಡಪ್ಪ ಮಗ. ನಮ್ಮ ತಂದೆ ತಾಯಿಗಳು ಭಾಳ ಖುಷಿಪಟ್ಟಿರ್ತಕ್ಕಂಥದ್ದು, ಸಂತೋಷದ ಕಣ್ಣೀರು ಹಾಕಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬೆಳೆದು ಬಂದ ನಾನು ಮೊಟ್ಟ ಮೊದಲಿಗೆ ನನಗೆ ಅಪಾಯಿಂಟ್ಮೆಂಟ್ ಆಗಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವನದುರ್ಗ ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿ. ಬಹುಶಃ ನೀವು ಬಸವನದುರ್ಗ ಇಲ್ಲಿ ಹೊಸಪೇಟೆ ತಾಲೂಕು. ನೀವು ಬಹುಶಃ ಮಾಧ್ಯಮ ಮಿತ್ರರು ನೀವು ಅಲ್ಲಿ ಹೋದಾಗ ನನ್ನ ಹೆಸರು ಕೇಳಿದರೆ ಗೊತ್ತಾಗುತ್ತೆ. ಪ್ರಥಮ ಬಾರಿ ಅತ್ಯಂತ ಹುರುಪಿನಿಂದ ಅತ್ಯಂತ ಏನೋ ಒಂದು ಸಾಧನೆ ಮಾಡ್ಬೇಕಂಥೇಳಿ ನಾವು ಅಂದ್ಕೊಂಡು ಹೋಗಿರ್ತಕ್ಕಂಥದ್ದು. ಅಲ್ಲಿ ಅತ್ಯಂತ ಅಲ್ಲಿರ್ತಕ್ಕಂಥ ಜನಗಳು ಸುಮಾರು ನಾನು 12 ವರ್ಷ ಅಲ್ಲಿ ಕೆಲಸವನ್ನು ಮಾಡಿದೆ. ಭಾಳ ಸಹಕಾರ. ನಮ್ಮಿನ್ನು ಪ್ರಥಮ ಹಂತ ಅದು. ನಾವು 97ನಲ್ಲಿ ನಾನು ಜಾಯ್ನ್ ಆದಾಗ ಅಲ್ಲಿ ಕೇವಲ 2 ಬಿಲ್ಡಿಂಗ್ ಇತ್ತು. ಅಲ್ಲಿ ಒಂದು 6-7 ಬಿಲ್ಡಿಂಗನ್ನು ನಾವು ಬೇರೆ ನಮ್ಮ BO ಕಚೇರಿಯಿಂದ BRC ಕಚೇರಿಯಿಂದ ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿ ಒಂದು 6 ಬಿಲ್ಡಿಂಗನ್ನು ನಾನು ಮಾಡಿಸಿ ಬಂದಿದ್ದೆ. ಅವತ್ತಿನ ಕಾಲಕ್ಕೆ 6 ಬಿಲ್ಡಿಂಗ್ ಅನ್ನೋದೇ ದೊಡ್ಡದಲ್ಲಿ, ಚಿಕ್ಕ ಹಳ್ಳಿ ಅದು. ಅಲ್ಲಿ ಜನಗಳು ಕೂಡ ಅಷ್ಟೇ ನಮಗೆ ಕೋಆಪ್ರೇಟಿವ್ ಮಾಡಿದರು. ಅಲ್ಲಿದ ನಂತರ ನಾನು ಇಲ್ಲಿ 15ನೇ ವಾರ್ಡ್ ಅಂತ ಹೊಸಪೇಟೆಗೆ ಬಂದೆ. ಅದ ನಂತರ ನಾವು ಹೆಚ್ಚುವರಿಯಾಗಿ ನಾನು ಹೋಗ್ತೀನಿ ಅಂತಕ್ಕಂಥ ಉದ್ದೇಶದಿಂದ ಈ ಶಾಲೆಯನ್ನು ನಾನು ಆಯ್ಕೆ ಮಾಡ್ತೀನಿ 2013.
ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ. ಬಹುಶಃ ನಾನು ಈ ಶಾಲೆಗೆ ಬಂದಾಗ ನಾನು ಎಚ್ ಎಮ್ ಆಗಿದ್ದೀನಿ ಅಂತೇಳಿ ಆ ಮಾತನ್ನು ನಾನು ಹೇಳೋಕ್ಕಾಗಲ್ಲ. ಬಟ್ ಅವಾಗಿನ ಇದಕ್ಕೆ ನಾನು ಅದನ್ನ ಹೇಳಲೇಬೇಕು. ಯಾವತ್ತೂ ಪೇಂಟಿಂಗ್ ಇರಲಿಲ್ಲ ಈ ಶಾಲೆಗೆ ಬಂದಾಗ. ನನಗೆ ಕೇವಲ ಅವಾಗ 14 ರೂಮೇನೇ ಇದ್ದವು ನಾನು ಬಂದಾಗ. ಯಾವುದು ಅವೇ ಅಪೋಸಿಟ್ ಇರ್ತಕ್ಕಂಥ ರೂಮು, ಯಾವ ರೂಮ್ಗಳು ಕೂಡ ಪೇಂಟಿಂಗ್ ಇರಲಿಲ್ಲ. ಬಹುಶಃ ನಮಗೆ ಅಧಿಕಾರಿಗಳು ಮತ್ತು ಆವಾಗಿನ ಕಾಲಕ್ಕೆ ನಮ್ಮ LD ಜೋಶಿ ಸರ್ ಅಂತ BO ಇದ್ದರು. ಅವರಲ್ಲಿ ಒಂದು ಫಸ್ಟು ಮನವಿ ಮಾಡಿದ್ದೇನೆ, ಸರ್ ದಯಮಾಡಿ ಒಂದು ಸ್ಕೂಲ್ ಡೇ ಮಾಡಿದ್ದು ನಾನು ಫಸ್ಟ್ ಬಂದ ತಕ್ಷಣ ಎಲ್ಲ ಅಧಿಕಾರಿಗಳನ್ನು ಒಂದು ಪರಿಚಯ ಮಾಡ್ಸಕ್ಕಂಥ ಉದ್ದೇಶದಿಂದ, ಈ ಶಾಲೆಯನ್ನು ತೋರ್ಸೋಕ್ಕೆ ಉದ್ದೇಶದಿಂದ ಒಂದು ಸಣ್ಣ ಸ್ಕೂಲ್ ಡೇ ಮಾಡಿದೆ. ಅವಾಗೆಲ್ಲ ಅಧಿಕಾರಿಗಳು ಬಂದರು. ಆ ನಿಟ್ಟಿನಲ್ಲಿ ನಾನೆಲ್ಲ ಬೇಡಿಕೆಗಳನ್ನು ನಾನು ಜೋಶಿ ಸರ್ಗೆ ಕೊಟ್ಟೆ, ಮನವಿ ಪತ್ರ. ದಯಮಾಡಿ ಸರ್, ಇನ್ನು ಶೌಚಾಲಯ ಇಲ್ಲ, ಬಿಲ್ಡಿಂಗ್ ಇಲ್ಲ, ಮಕ್ಕಳ ಸಂಖ್ಯೆ 400 ಇದೆ ಅಂತೇಳಿ. ಅವರು ಬಹುಶಃ ನನ್ನ ಓಲೆಗೆ ಮನಸ್ಸು ಕೊಟ್ಟರೇನೋ ಬಹುಶಃ. ಹಾಗಾಗಿ ಏನು ನಮ್ಮ ಶಾಲೆನ ಆಯ್ಕೆ ಮಾಡ್ಕೊಂಬಿಟ್ರು. ಆಯ್ಕೆ ಮಾಡಿದ ತಕ್ಷಣ ಒಂದು 4 ಬಿಲ್ಡಿಂಗ್ ಹೊಸವಾದವು ಸರ್. ಆಮೇಲೆ ಹೈಟೆಕ್ ಶೌಚಾಲಯ, ಆಮೇಲೆ ಹೈಟೆಕ್ಕು ಅಡುಗೆ ಕೋಣೆ. ನೀವು ನಮ್ಮ ಶಾಲೆಯ ಎಲ್ಲ ಕೊಠಡಿಗಳನ್ನು ನೋಡಿ ಬರ್ರಿ. ಎಲ್ಲ ಕೊಠಡಿಗಳಿಗೂ ಟೈಲ್ಸ್ ಸರ್. ಎಲ್ಲ ಕೊಠಡಿಗಳಿಗೂ ಟೈಲ್ಸು, ಎಲ್ಲ ಕೊಠಡಿಗಳಿಗೂ 2 ಫ್ಯಾನು, ಎಲ್ಲ ಕೊಠಡಿಗಳಿಗೂ 2 ಲೈಟ್ಸ್. ಆಮೇಲೆ 634 ಪ್ರಾಥಮಿಕ, 128 ಪ್ರೌಢ, ಕನಿಷ್ಠ 700-800 ಹತ್ರ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಆಸನದ ವ್ಯವಸ್ಥೆ. ಒಂದು ಮಗು ಕೂಡ ಕೆಳಗೆ ಕೂಡಂಗಿಲ್ಲ ಸರ್. ಅದು ಮರಿಲಾರ್ದು, ಒಂದು ಮಗು ಕೂಡ ಕೆಳಗೆ ಕೂಡಂಗಿಲ್ಲ. ಆಮೇಲೆ ನಲಿಕಲಿ ಮಕ್ಕಳು, ಸಣ್ಣ ರೌಂಡ್ ಟೇಬಲ್, ಎಲ್ಲ ಮಕ್ಕಳು ಚೇರ್ಸ್, ಆಲ್ ಮಕ್ಕಳಿಗೆ. ಟೋಟಲ್ ಈಗ 788 ಮಕ್ಕಳಿಗೆ ಕೂಡ ಆಸನಗಳು. ಅದರ ಜೊತೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು, ಸುಮಾರು 6 ಸ್ಮಾರ್ಟ್ ಕ್ಲಾಸ್ಗಳು ಅದೇ ಪ್ಲೇನಲ್ಲಿ ಆಗಿರ್ತಕ್ಕಂಥದ್ದು. ಆಮೇಲೆ ಒಂದು ಪ್ರೊಜೆಕ್ಟ್ರು, ಆಮೇಲೆ ಸುಮಾರು ಒಂದು 12-13 ಕಂಪ್ಯೂಟ್ರು. ಆಮೇಲೆ ಇದೆಲ್ಲ ಮುಖ್ಯ ಗುರುಗಳ ಕೊಠಡಿಗೆ ಬಂದಿರತಕ್ಕಂಥ ಚೇರ್ಸ್ಗಳು, ಟೇಬಲ್ಸ್ಗಳು. ಆಮೇಲೆ ಎಲ್ಲ ಟೀಚರ್ಸ್, ನಾನು ಬಂದಾಗ ಯಾವ ಟೀಚರ್ಸ್ಗೂ ಚೇರ್ ಇರಲಿಲ್ಲ. ಇದು ಸತ್ಯ. ಇದು ನಾನು STM ಸರ್ ಮೀಟಿಂಗ್ ಮಾಡ್ಕೊಂಡು, ಸರ್ ನೀವೊಂದು 10 ಚೇರ್ ಕೊಡ್ಸಿರಿ ಸರ್, ನೀವೊಂದು 5 ಚೇರ್ ಕೊಡ್ಸಿ ಅಂತೇಳಿ ಮತ್ತೆ ಎಲ್ಲ ಟೀಚರ್ಸ್ಗೂ ಚೇರ್ ಮಾಡಿದೆ. ಆಮೇಲೆ ಈ ಫಂಡ್ನಲ್ಲಿ ಎಲ್ಲ ಟೀಚರ್ಸ್ಗೂ ಟೇಬಲ್ಲು, ಚೇರ್ಸು, ಎನಿಥಿಂಗ್. ನಮ್ಮ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಂಥದ್ದಿಲ್ಲ ಅನ್ನಂಗಿಲ್ಲ ಸರ್, ಇಂಥದ್ದಿಲ್ಲ ಅನ್ನಂಗಿಲ್ಲ. ಇದು ಫ್ಯಾಕ್ಟ್. ನಮಗೆ ನಾವು ಮಾಡ್ತಕ್ಕಂಥದ್ದು ಈಗ ಮಕ್ಕಳಿಗೆ ವಿದ್ಯೆ ಅಷ್ಟೇ. ಸರ್ಕಾರದ ಅತ್ಯಂತ ಸವಲತ್ತುಗಳು ನಮ್ಮ ಶಾಲೆಗಿದೆ. ಸುಮಾರು 1000 ಲೀಟ್ರು ವಾಟ್ರು, 1000 ಲೀಟ್ರು ಫಿಲ್ಟ್ರ್ ವಾಟರ್ ಫಿಲ್ಟ್ರ್ ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ಸರ್ಕಾರ ನಮಗೆ ಒದಗಿಸಿಕೊಟ್ಟಿದೆ. ನಾನು ಈ ಸುಮಾರು ನೀವು ಈಗಾಗಲೇ ನಮ್ಮ ಟೀಚರ್ಸಲ್ಲೇ ಸಂದರ್ಶನ ಮಾಡ್ದಂಗೆ ಎಲ್ಲ ಶಿಕ್ಷಕರನ್ನು, ನೀನು ಬಹುಶಃ ಇಲ್ಲಿದು ಗಾಲ್ರೇಜ್ ಇದೆ ಸರ್ ನಮ್ಮ ಎಡಭಾಗದಲ್ಲಿ. ನಾನು ಬಂದು ಇವತ್ತು 10 ವರ್ಷ ಆಯ್ತು ನಾನು ಚಾರ್ಜ್ ತೊಗೊಂಡು, HM ಗಿರಿ ಚಾರ್ಜ್ ತೊಗೊಂಡು. ಒಂದು ದಿನಕ್ಕೂ ಅದಕ್ಕೆ ನಾನು ಬೀಗ ಹಾಕಲ್ಲ ಸರ್. ಗಾಲ್ರೇಜ್ ಒಂದು ದಿನಕ್ಕೂ ಬೀಗ ಹಾಕಲ್ಲ, ಎಲ್ಲರೂ ಓಪನ್. ಅವ್ರಿಗೆ ಸುಮಾರು 18 ಜನಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೆಲಸವನ್ನು ಒಪ್ಪಿಸಿಬಿಟ್ಟಿಲ್ಲ ಸರ್. ಅವರು ತಮ್ಮ ಕೆಲಸವನ್ನು ಚಾಚು ತಪ್ಪದೆ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ನನಗೆ 18 ಜನ ಶಿಕ್ಷಕರು, 6 ಜನ ಅತಿಥಿ ಶಿಕ್ಷಕರು, ಟೋಟಲ್ 24 ಜನ ಶಿಕ್ಷಕರು ಇದ್ದರೂ ಕೂಡ ನನಗೆ ಈ ಶಾಲೆ ಹೊರೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಎಲ್ಲ ಕೆಲಸಗಳನ್ನು ಹಂಚಿದ್ದೀನಿ, ಮೇಲು ಉಸ್ತುವಾರಿ ನೋಡ್ಕೊತೀನಿ. ಸ್ವಂತ ಊರಿನಲ್ಲಿ ಗಣೇಶೋತ್ಸವಕ್ಕೆ 7ನೇ ತರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ತಕ್ಕಂಥ ಒಂದು ಹೆಣ್ಣು ಮಗುವಿಗೆ ಒಂದು ಗಂಡು ಹುಡುಗ. ಅದೇ ರೀತಿ SLCಯಲ್ಲಿ, ಅದೇ ರೀತಿ PUCಯಲ್ಲಿ 6 ಜನ ವಿದ್ಯಾರ್ಥಿಗಳಿಗೆ ಸುಮಾರು 20 ವರ್ಷದಿಂದ ಅವರಿಗೆ ಪ್ರಶಸ್ತ ಪತ್ರಗಳು, ಸನ್ಮಾನಗಳು, ಪ್ರೈಜಸ್ಸು ಪ್ರತಿ ವರ್ಷ ಕೊಡ್ತಕ್ಕಂಥದ್ದು ನನಗೊಂದು ಹೆಮ್ಮೆ ಅನ್ನಿಸ್ತದೆ. ಇದರ ಜೊತೆಯಲ್ಲಿ ಇತ್ತೀಚೆಗೆ ನಡೆದ ಕರ್ನಾಟಕ ರಾಜ್ಯ ನೌಕರ ಸಂಘದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ನನಗೆ ನೀಡಿ ನನಗೆ ಸಪೋರ್ಟ್ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ನನಗೆ ಇಷ್ಟ. STMC ಅಧ್ಯಕ್ಷರು, ಸದಸ್ಯರು, ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಹಾಗೆಯೇ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಹಾಗೆಯೇ ಹಳೆಯ ವಿದ್ಯಾರ್ಥಿಗಳನ್ನು ನಾವು ಮರೆಯಂಗೇ ಇಲ್ಲ. ನಮ್ಮ ಹಳೆಯ ವಿದ್ಯಾರ್ಥಿಗಳು, ಅದರ ಜೊತೆಯಲ್ಲಿ ಊರಿನ ಮುಖಂಡರು,
ಎಲ್ಲರಿಗೂ ನನ್ನ ನಮಸ್ಕಾರಗಳು. Preview.